ನೋಡು, ಈ ಸಂದರ್ಭದಲ್ಲಿ ಆಟ ಯಾಕೆ ಆಡಿಸ್ತಾರೆ ಗೊತ್ತಾ? ಒಂದ್ ಪಕ್ಷ ಗಂಡು ಮಕ್ಳು ಗೆದ್ರೆ ಆಗ ಅವ್ರ ಹೆಂಡ್ತಿರೋರ್ ಮಾತು ಕೇಳಬೇಕು. ಅದೇ ಹೆಂಡ್ತಿರ್ ಗೆದ್ಬಿಟ್ರೆ ಅಂದ್ರೆ ಹೆಣ್ಣೈಕ್ಳು ಗೆದ್ಬಿಟ್ರೆ ಆಗ ಗಂಡಸರು ಅವ್ರ ಮಾತು ಕೇಳಬೇಕಾಯ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನೇ ಗೆಲ್ಬೇಕು, ಗೆದ್ದು ತೋರ್ಸೋ. ಓಹೋ ರತ್ನಕ್ಕ, ನೀನೇ ಗೆಲ್ಲು ಬೇಗ. ದಣಿ ರೋತ್ಮವ ಈಗಾಗಲೇ ಮದುವೆ ಮಾಡ್ಕೊಂಡು ಸೋತಾಗವಳೆ, ಇನ್ನು ಅರ್ಧ ಗೆಲ್ತಾಳ. ಕರ್ಗು ಬಂಗಾರ ತಿಂತು, ಕೊರಗು ತನ್ನನ್ನೇ ತಿಂತು ಅನ್ನೋ ಹಾಗೆ ಈ ರತ್ನ ಇಲ್ಲಿ ಪ್ರತಿ ದಿವಸ ಕೊರಗಬೇಕು. ಈ ರತ್ನ ಈ ಆಟದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೇ ಇನ್ನು ಗೆಲ್ಲಲ್ಲ ಅಲ್ವಾ? ಸತ್ಯ ದಣಿ. ನೋಡ್ದ ರತ್ನಕ್ಕ ಗೆಲ್ಲು, ರತ್ನಕ್ಕ ಗೆಲ್ಲು, ರತ್ನಕ್ಕ ಗೆಲ್ಲು. ನೋಡ್ದ ಮಾವ, ನನ್ನ ತಂಗಿ ಗೆಲುಗೋಸ್ಕರ ಆಸೆ ಪಡಕ್ಕಿಲ್ಲ, ಅದೇ ಪಟ್ಲನ್ ಕಳಿ ಗೆಲ್ದೆ ಬುಡಕ್ಕಿಲ್ಲ. ಅಲ್ಲ ಶಿವ, ಅವಳು ಗೆದ್ರೇನು ನಾನು ಗೆದ್ರೇನು, ಗೆಲ್ಲೋದು ನನ್ನ ಸಂಸಾರನೇ ಅಲ್ವೇ? ಏನ್ ಟೀಚರಮ್ಮ? ಏನು ಅಣ್ಣ, ನಿನ್ನ ನೋಡಿ ಹುಡುಗರು ಕಲ್ತ್ಕೋಬೇಕು ಬಿಡು. ಎಷ್ಟು ಮಾತು ಕಲ್ತಿದ್ಯೋ ನೀನು? ಏನು ಟೀಚರ್ ಅಮ್ಮ ಹೇಳ್ಕೊಟ್ರಾ? ನಾನಿನ್ನು ಪಾಠನೇ ಶುರು ಮಾಡಿಲ್ಲ ಅದಕ್ಕೆ. ಸರಿ ಸರಿ, ಈಗ ಹೂ ಚೆಂಡಾಟ. ಎಲ್ಲರೂ ರೆಡಿನಾ? ಮಾವ ಹೋಗು ತನ್ನಿ. ನೋಡಿ, ಈ ಚೆಂಡಾಟವ ಗಂಡು ಹೆಣ್ಣು ಮಾತ್ರ ಆಡ್ತಾರೆ, ಇಲ್ಲಿ ಎಲ್ರು ಆಡಮ. ಏನಂತೀರಾ? ಸರಿ, ಇವಾಗ ಯಾರಿಗೆ ಸಿಂಹ? ಗೋಡಂಬಿ, ನಾನು ಎಸ್ತದ್ದು, ನಾನು ಎತ್ಕೊಬತ್ತೀನಿ. ಏ ಇಲ್ಲ, ನಾವು ಹೋಗ್ತೀವಿ. ಇರ್ಲಿ ಇರ್ಲಿ, ನಾನು ಮದುವೆ ಗಂಡು ಪರ್ಶು, ಅಣ್ಣ ನಂಗೊಂದು 5 ನಿಮಿಷ ಟೈಮ್ ಕೊಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು. ನಮ್ಮ ಮನೆ ದೀಪ